ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಗೋವುಗಳ ಕೆಚ್ಚಲು ಕತ್ತರಿಸುವ ಘಟನೆಗೆ ಕಾಂಗ್ರೆಸ್ ನಡೆಯೇ ಕಾರಣ. ಪ್ರಾಣಿ ಹಿಂಸೆ ತಡೆಯಲು ಹಿಂದೇಟು. ಕೆಎಸ್ ಈಶ್ವರಪ್ಪ. ಸರ್ಕಾರಗಳಿಂದ ಕಂಪನಿ ಕೃಷಿಗೆ ರೈತರ ಭೂಮಿ ಪಡೆಯುವ ಹುನ್ನಾರ. ಫೆಬ್ರವರಿ 10ರಿಂದ ಅನಿರ್ದಿಷ್ಟ ಧರಣಿ. ಯು ಬಸವರಾಜ್. ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ರೂಪಿಸುವಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ. ಸಂಯುಕ್ತ ಹೋರಾಟ ಪ್ರತಿಭಟನೆ. ದರ್ವೇಶ್ ಕಂಪನಿ ವಂಚನೆ ಪ್ರಕರಣ 12 ಆರೋಪಿ ಬಂಧನ. ಕೋರ್ಟಿಗೆ ಹಾಜರ. ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಒತ್ತಾಯಿಸಿ ಪ್ರತಿಭಟನೆ. ಜನವರಿ 15ರಿಂದ ಮುಂಗಳಿ ಪ್ರಾಣದೇವರ ದೇವಸ್ಥಾನದಲ್ಲಿ 29 ದಿನಗಳ ಜ್ಞಾನ ಸತ್ರ. ಆನಂದಾಚಾರ್ಯ. ನೆರೆ ರಾಜ್ಯಗಳಿಂದ ಹೂ ಮಾರಾಟ ನಿರ್ಬಂಧಿಸಲು ಒತ್ತಾಯಿಸಿ ಹೂ ಮಾರಾಟಗಾರರ ಸಂಘದಿಂದ ಮನವಿ. ಮುದಗಲ್ನಲ್ಲಿ ಬುಡಕಟ್ಟು ಸಮುದಾಯಕ್ಕೆ ನಿವೇಶನ ವಸತಿ ನೀಡಲು ಆಗ್ರಹಿಸಿ ಬುಡಕಟ್ಟು ಮಹಾಸಭಾದಿಂದ ಮನವಿ. ಔಷಧಿ ನಿಯಂತ್ರಕರ ಕಚೇರಿಗೆ ಬೆಂಕಿ. ದಾಖಲೆಗಳು ನಾಶವಾದ ಶಂಕೆ. ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಕೆಲಸ ಮಾಡುವ ಡಾಟಾ ಎಂಟ್ರಿ ಆಪರೇಟರ್ಗಳ ವಜಾಕ್ಕೆ ಒತ್ತಾಯ. ವಾರ್ತೆಗಳ ವಿವರ. ಗೋವುಗಳ ಕುರಿತು ರಾಜ್ಯ ಕಾಂಗ್ರೆಸ್ ಸರ್ಕಾರ ತಳೆದಿರುವ ಧೋರಣೆಯಿಂದಾಗಿ ಚಾಮರಾಜಪೇಟೆಯಲ್ಲಿ ಆಕಳುಗಳ ಕೆಚ್ಚಲು ಕತ್ತರಿಸಲು ಪ್ರೇರಣೆಯಾಗಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆರೋಪಿಸಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಗೋವುಗಳನ್ನು ತಾಯಿ ಎಂದು ಪೂಜಿಸುವ ನಾಡಿನಲ್ಲಿ ಇಂತಹ ಕೃತ್ಯಗಳು ಅಶಾಂತಿಗೆ ಕಾರಣವಾಗುತ್ತಿವೆ. ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೊಳಿಸಲಾಗಿತ್ತು. ಆದರೆ ಕಾಂಗ್ರೆಸ್ ನಾಯಕರುಗಳು ಕಾಯ್ದೆಯನ್ನು ರದ್ದುಗೊಳಿಸುವಾಗಿ ಹೇಳಿಕೊಂಡು ಬರುತ್ತಿದ್ದಾರೆ. ಕೆಚ್ಚಲು ಕತ್ತರಿಸುವ ಅಮಾನವೀಯ ಘಟನೆ ಖಂಡಿಸಿದರೆ ಮುಖ್ಯಮಂತ್ರಿಗಳು ರಾಜಕೀಯ ಪ್ರೇರಿತವೆಂದು ಹೇಳುತ್ತಿದ್ದಾರೆ. ಇಂತಹ ನಿಲುವುಗಳೇ ಗೋ ಹತ್ಯೆ ಕಾರಣವಾಗುತ್ತಿದೆ ಎಂದರು. ಪ್ರಾಣಿ ಹತ್ಯೆ ನಿಷೇಧ ಕಾಯ್ದೆ ರೂಪಿಸಿರುವಾಗ ಸರ್ಕಾರವೇ ಕಾಯ್ದೆಯನ್ನು ಉಲ್ಲಂಘಿಸುತ್ತಿದ್ದಾರೆ ಎಂದರು. ಹಿಂದುಳಿದ ವರ್ಗ ನಾಯಕ್, ಕುರುಬ ಸಮಾಜದ ನಾಯಕ ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿಗಳು ಕುರುಬ ಸಮಾಜದ ಅರ್ಚಕರನ್ನು ಭೇಟಿ ಮಾಡಲು ಸಮಯ ನೀಡದೆ ಇರುವುದು ಅವರ ನಾಯಕತ್ವ ಪ್ರಶ್ನಾರ್ಹವಾಗಿದೆ. ಕುರುಬ ಸಮಾಜ ಓಟು ಪಡೆಯುವಾಗ ಸಮಾಜ ಬೇಕು, ಸಮಾಜದವರು ಭೇಟಿ ಮಾಡಲು ಸಮಯ ನೀಡದೆ ಇರುವ ಕುರಿತು ತಿಂತಿಣಿ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿಯೇ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದರು. ಹಿಂದೂ ಸಮಾಜ ಸಾಧು ಸಂತರ ಮಠಗಳ ಅಭಿವೃದ್ಧಿ ವಕ್ಷ ಎಂದು ನಮೂದಾಗಿರುವ ಆಸ್ತಿ ಉಳಿಸಲು ಕೇವಲ ನೋಟಿಸ್ ರದ್ದುಗೊಳಿಸುವುದಾಗಿ ಹೇಳುತ್ತಿದೆ. ಆದರೆ ಕಂದಾಯ ದಾಖಲೆಗಳಲ್ಲಿ ಬದಲಾಗಿಲ್ಲ. ಭಾರತೀಯ ಸಂಸ್ಕೃತಿ ಉಳಿಸಲು ಮಠ ಮಾನ್ಯಗಳು ಕಾರ್ಯನಿರ್ವಹಿಸುತ್ತಿವೆ. ಅವುಗಳ ಆಸ್ತಿ ರಕ್ಷಣೆ ಮಾಡುವುದು ಸರ್ಕಾರ ಜವಾಬ್ದಾರಿ. ಬಜೆಟ್ನಲ್ಲಿ ಹಣ ಕೊಡುವುದಾಗಿ ಘೋಷಿಸಲಿ ಎಂದರು. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಜಾತಿ ಆಧಾರಿತವಾಗಿ ಹಂಚಿಕೆ ಮಾಡುವ ವಿಷಯ ಪ್ರಸ್ತಾಪವಾಗುತ್ತಿರುವುದೇ ಬೇಸರ ಸಂಗತಿ. ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯ ಪರ, ಒಕ್ಕಲಿಗರು ಡಿಕೆ ಶಿವಕುಮಾರ್ ಪರ ಸಿಎಂ ಕುರ್ಚಿಗೆ ಸ್ಪರ್ಧೆ ನಡೆದಿದೆ. ಇದು ಕಾಂಗ್ರೆಸ್ ಸಂಸ್ಕೃತಿನ ಎಂದು ಪ್ರಶ್ನಿಸಿದರು. ಹಿಂದೂ ಸಮಾಜ ಒಡೆಯಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ. ಜಾತಿ ಹೆಸರಿನಲ್ಲಿ ಪೈಪೋಟಿ ನಡೆಸುತ್ತಿರುವುದು ಜಾತ್ಯತೀತವೇ ಎಂದರು. ಶೀಘ್ರದಲ್ಲಿ ಸಂಘಟನೆ ಅಸ್ತಿತ್ವಕ್ಕೆ ಬರಲಿದೆ ಎಂದರು. ಸಿಟಿ ರವಿ ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳಕರ್ ಪ್ರಕರಣದಲ್ಲಿ ಸಭಾಪತಿಗಳೇ ನಿರ್ಧಾರವೇ ಅಂತಿಮ. ಆದರೂ ಸರ್ಕಾರ ತನಿಖೆಗೆ ಆದೇಶಿಸಿದೆ.
ಸಭಾಪತಿಗಳು ವಿಧಾನ ಪರಿಷತ್ನಲ್ಲಿ ರೂಲಿಂಗ್ ಕೊಟ್ಟ ಬಳಿಕವೂ ಸಿಐಡಿಗೆ ತನಿಖೆಗೆ ಸರ್ಕಾರ ವಹಿಸಿದೆ. ಸಂವಿಧಾನ ರಕ್ಷಿಸುವುದಾಗಿ ಹೇಳುವ ಕಾಂಗ್ರೆಸ್ ನಾಯಕರು ಸಭಾಪತಿ ನಿರ್ಧಾರವನ್ನು ಕಡೆಗಣಿಸಿ ತನಿಖೆಗೆ ವಹಿಸುವುದನ್ನು ಹಿಂಪಡೆಯಬೇಕು. ಸಭಾಪತಿಗಳ ಗೌರವ ಉಳಿಸಬೇಕೆಂದರು. ರಾಜ್ಯದ ಇತಿಹಾಸದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರಲಿಲ್ಲ. ವಿಧಾನ ಪರಿಷತ್ತು ಸಭಾಪತಿಗಳ ಸಂಪೂರ್ಣ ಅಧಿಕಾರ ಅವ್ರದ್ದಿರುತ್ತೆ. ಅಲ್ಲೇನೇ ಗಲಭೆಗಳಾದರೆ, ಏನೇ ಗಲಾಟೆಗಳಾದರೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಹದ್ದುಬಸ್ತಲ್ಲಿಡೋದಾಗಲಿ, ವಿಸರ್ಜನೆ ಮಾಡೋದಾಗಲಿ, ಕ್ರಮ ಕೈಗೊಳ್ಳೋದಾಗಲಿ ಇದು ಸಭಾಪತಿಗಳಿಗೆ ಸಂಬಂಧಪಟ್ಟ ವಿಚಾರ. CT ರವಿ ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿನ ಚಕಮಕಿ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ತೆಗೆದು ನಾನು ನೋಡಿದ್ದೇನೆ, ದಾಖಲೆಗಳು ತೆಗೆದು ಅಲ್ಲಿ CT ರವಿ ಅವರು ಯಾವುದೇ ಅವಾಚ್ಯ ಶಬ್ದ ಬಳಸಿಲ್ಲ ಅನ್ನೋದು ರೂಲಿಂಗ್ ಕೊಟ್ಟ ಮೇಲೂ ಕೂಡ CID ತನಿಖೆ ಯಾಕೆ ಮಾಡಿದ್ರು ಅನ್ನೋಂಥ ಒಂದು ಪತ್ರ ಸಭಾಪತಿಯವರು ರಾಜ್ಯ ಸರ್ಕಾರಕ್ಕೆ ಬರೆದಿರೋದ ಅರ್ಥ ಇನ್ನೊಂದು ಪರ್ಸೆಂಟಾಗಿ ಬಿಡ್ಬಿಡಿದ್ರಿ. 100% ಅವ್ರ ಹಿಂದೆ ಇದ್ದಾರೆ, ನಾನು ಒಪ್ತೀನಿ. ಆದರೆ ಈ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಒಕ್ಕೂಟ ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಕಾಗಿನೆಲೆ ಸ್ವಾಮಿಗಳು ಇದ್ದಾರೆ, 3-4 ಜನನೂ ಇದ್ದಾರೆ. ₹1 ಯಾವುದೇ ರಾಜ್ಯದ ಮಠಗಳಿಗೆ ₹1 ಹಣ ಕೊಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸದಾನಂದಗೌಡರು ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿ ₹109 ಕೋಟಿ ಈ ರೀತಿ ಮಠಗಳಿಗೆ ಕೊಟ್ಟಿವಿ. ಕಾಗಿನೆಲೆಗಳ ಮಠಗಳು ಸೇರಿ ಎಲ್ಲ ಹಿಂದುಳಿದ ಮತ್ತು ದಲಿತ ಮಠಗಳಿಗೆ ಕೊಟ್ಟಿವಿ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ 129 ಕೋಟಿ ಕೊಟ್ಟಿವಿ. ನೀವೆಷ್ಟು ಕೊಟ್ಟರಿ? ಎಷ್ಟೆಷ್ಟು ಮಠಗಳಿಗೆ ಹೇಳಿ? ನೀವೇ 100% ಕುರುಬರ ನಾಯಕರು, ನಾನಿಲ್ಲ ಅನ್ನಲ್ಲ. ಆ ಮಠಗಳ ಪರಿಸ್ಥಿತಿ ನೋಡಿದ್ದೀರಾ? ಮತ್ತು ಹಿಂದುಳಿದರ ನಾಯಕರು, ರೈಟ್, ಸಣ್ಣ ಸಣ್ಣ ಸಮಾಜಗಳು, ಸಿಂಪಿ ಸಮಾಜ, ಮಡಿವಾಳ ಸಮಾಜ, ಆ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಾ ಇವರಿಗೆ? ರಾಜಕಾರಣದಲ್ಲಿ ಅವ್ರು ಓಟ್ ತೊಗೊಳೋದ್ರಲ್ಲಿ ಮುಂದುವರಿತಾರೆ. ಚುನಾವಣಾ ಸಂದರ್ಭದಲ್ಲಿ ನಾನೇ ಹಿಂದುಳಿದ ನಾಯಕ, ನಾನೇ ದಲಿತ ನಾಯಕ, ನಾನೇ ಕುರುಬರ ನಾಯಕ, ರೈಟ್, ನೀನೇನಪ್ಪ? ಹೀಗೆ ಅದಕ್ಕೆ ಉತ್ತರ ಕೊಡಲಿ. ಪೂಜಾರಿಗೆ ಭೇಟಿಯನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಕಿಂತಿಣಿ ಸ್ವಾಮಿಗಳು ಹೇಳಿದಾಗ 99% ಕುರುಬರು ನಮ್ಮ ಜೊತೆ ಸಿದ್ದರಾಮಯ್ಯ ಜೊತೆಗಿದ್ದಾರೆ ಅಂತ ಹೇಳಿದ್ದಕ್ಕೆ ಏನೋ ಬೆಲೆ ಇದೆ? ಅದಕ್ಕೆ ಏನಾದ್ರು ಹಿಂಗ ಮೋಸ ಮಾಡೋದು? ಅದಕ್ಕೆ ನಾನು ಹೇಳ್ತಾ ಇರೋದು, ಮೋಸಕ್ಕೂ ಒಂದು ಲಿಮಿಟ್ ಇದೆ. ಪರೋಕ್ಷವಾಗಿ ತಿಂತಿಣಿ ಸ್ವಾಮಿಗಳು ಅಸಮಾಧಾನ ವ್ಯಕ್ತಪಡಿಸಿಲ್ಲ, ನೇರವಾಗಿ ವ್ಯಕ್ತಪಡಿಸಿದ್ದಾರೆ. ಯಾರದಾರ ಮುಖಾಂತರ ಹೇಳಿ ಕಳಿಸಿದ್ರೆ ಅದು ಪರೋಕ್ಷ. ಈ ಪೂಜಾರಿಗಳು ಕರ್ನಾಟಕ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚಿಗೆ ಇದ್ದಾರೆ. ಅವರಿಗೆ ಉದ್ಯೋಗ ಬಹಳ ಕಡಿಮೆ, ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಆ ಪೂಜಾರಿಗಳಿಗೂ ಸರಿಯಾದ ತರಬೇತಿ ಇಲ್ಲ. ಇದನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ತಿಂತಿಣಿಯ ಕಾಗಿನೆಲೆ ಗುರುಪೀಠದ ಪೂಜಾ ಜಗದ್ಗುರುಗಳು ಸಿದ್ದರಾಮಯ್ಯ ಮಹಾತ್ಮ ಗಾಂಧೀಜಿಯವರು ಇವತ್ತೇನಾರು ಬದುಕಿದ್ದಿದ್ರೆ ನೇಣಕ್ಕೆ ಸತ್ತೋಗ್ತಿದ್ರು. ಬಣ ಅಲ್ಲ, ಒಕ್ಕಲಿಗರು DK ಶಿವಕುಮಾರ್ ಪರ, ಹಿಂದುಳಿದವರು ಸಿದ್ದರಾಮಯ್ಯನ ಪರ. ಈ ರೀತಿ ಜಾತಿಯ ಪ್ರಕಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸ್ಥಾನವನ್ನು ಇವರು ಒಂದು ರೀತಿಯ ಸ್ಪರ್ಧೆ ಮಾಡ್ತಿದ್ದಾರಲ್ಲ ಜಾತಿ ಮೇಲೆ. ಇದು ಕಾಂಗ್ರೆಸ್ ಸಂಸ್ಕೃತಿನ? ಇದು ತಿಳ್ಕೊಳ್ಳೋಕೆ ಇವತ್ತು ಎಲ್ಲರೂ ನಾಚಿಕೆ ಪಟ್ಕೋಬೇಕು ಕಾಂಗ್ರೆಸ್ನವರು. ಆ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಬರೀ ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿಲೂ ಈ ರೀತಿ ಗುಂಪುಗಾರಿಕೆ, ಇದು ತೀರಾ ಅನ್ಯಾಯ. ನಮಸ್ಕಾರ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಾವ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಸಂಘಟನೆ ಬೆಳೆದಿದ್ದಕ್ಕೆ ಅದಕ್ಕೆ ಸಾವಿರಾರು ಜನ ಪ್ರಾಣ ಕೊಟ್ಟಿದ್ದಾರೆ. ಇಡೀ ಜೀವನ ತಪಸ್ಸು ಮಾಡಿರೋರು ಸಾವಿರಾರು ಜನ ಇದ್ದಾರೆ. ಆ ತಪಸ್ಸಿಗೆ, ಆ ಪ್ರಾಣಕ್ಕೆ ಬೆಲೆ ಇದೆ. ಇವತ್ತಿಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಸರಿ ಹೋಗುತ್ತೆ, ಸಂಘಟನೆ ಸರಿ ಹೋಗುತ್ತೆ, ಇದ್ರಾಗೆ ನನ್ನ ಮನ ಇಲ್ಲ. ಆದರೆ ಕಾಂಗ್ರೆಸ್ ಸರಿ ಮಾಡೋರು ಯಾರು?
ಈ ಸಂದರ್ಭದಲ್ಲಿ ರಮಾನಂದ್ ಯಾದವ್, ಶಶಿರಾಜ್ ಮಸ್ಕಿ, ಬಂಡೇಶ್ ವಲ್ಕಂದಿನ್ನಿ ಸೇರಿ ಅನೇಕರು ಇದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಂಪನಿ ಕೃಷಿಯನ್ನು ಉತ್ತೇಜಿಸಲು ಕೃಷಿ ಭೂಮಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ನೀಡಿ ಭೂ ಸಾಗುವಳಿ ಮಾಡುತ್ತಿರುವುದನ್ನು ವಿರೋಧಿಸಿ ರೈತರಿಗೆ ಪಟ್ಟಾ ನೀಡಬೇಕೆಂದು ಆಗ್ರಹಿಸಿ ಫೆಬ್ರವರಿ 10ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಗಳ ಸಹಯೋಗದಲ್ಲಿ 10,000 ರೈತರೊಂದಿಗೆ ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ ಎಂದು ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷ ಯು ಬಸವರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅರಣ್ಯ ಮತ್ತು ಬಗರ ಹುಕುಂ ಸಾಗುವಳಿದಾರರ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರಗಳು ಮುಂದಾಗದೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೃಷಿ ಭೂಮಿಯನ್ನು ನೀಡುವ ನಿರ್ಧಾರದಿಂದ ದೇಶದಲ್ಲಿ ಮತ್ತೆ ಬಡತನ, ಹಸಿವಿನ ಸಾವು, ಆಹಾರ ಅಭದ್ರತೆ ಸಮಸ್ಯೆ ಹೆಚ್ಚಳವಾಗಲು ಸರ್ಕಾರಗಳೇ ಕಾರಣವಾಗುತ್ತಿವೆ. ಆರ್ಥಿಕ ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಳವಾಗಿ ಸಮಸ್ಯೆಯ ಆಳವನ್ನು ಹೆಚ್ಚಿಸಲಾಗುತ್ತಿದೆ. ಬಲವಂತಾದ ಭೂ ಸ್ವಾಧೀನ, ಭೂ ಸುಧಾರಣೆ ಕಾಯ್ದೆಗಳ ತಿದ್ದುಪಡಿಗಳ ಮೂಲಕ ಕೃಷಿಯನ್ನು ಅವಲಂಬಿಸಿರುವ ರೈತರು, ಕೂಲಿಕಾರರನ್ನು ಸಂಕಷ್ಟಕ್ಕೆ ಸಿಲುಕಿಸಲಾಗುತ್ತಿದೆ. ಸರಿಸುಮಾರು 45 ಎಕರೆ ಜಮೀನು ರಾಜ್ಯದಲ್ಲಿದೆ. ಸರ್ಕಾರ ಬಳಿಯೇ ಎಲ್ಲ ಮಾಹಿತಿ ದಾಖಲೆಗಳಿದ್ದರೂ ರೈತರು ಅರ್ಜಿ ಹಾಕುವಂತೆ ಹೇಳುವುದು, ನಾನಾ ರೀತಿಯ ಕಾರಣಗಳನ್ನು ನೀಡಿ ಅರ್ಜಿಗಳನ್ನು ತಿರಸ್ಕರಿಸುವುದು ನಡೆಯುತ್ತಿದೆ. ಅರಣ್ಯ ಭೂಮಿ ಹೆಸರಿನಲ್ಲಿ ರೈತರನ್ನು ಒಕ್ಕೆಲೆಬ್ಬಿಸುವ ಕೆಲಸ ನಡೆಸಲಾಗುತ್ತಿದೆ. 2006 ಅರಣ್ಯ ಭೂಮಿ ಕಾಯ್ದೆಯಡಿ ಭೂಮಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಅನಗತ್ಯ ತೊಂದರೆ ನೀಡಲಾಗುತ್ತಿದೆ. ರಾಜ್ಯ ಸರ್ಕಾರ ಅರಣ್ಯ ಕಾಯ್ದೆ ತಿದ್ದುಪಡಿ ಒತ್ತಾಯಿಸಬೇಕು. ರಾಜ್ಯದಲ್ಲಿ ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಪಟ್ಟಾ ನೀಡಬೇಕೆಂದು ಆಗ್ರಹಿಸಿ ಹೋರಾಟ ಅನಿರ್ದಿಷ್ಟವಾಗಿ ನಡೆಯಲಿದೆ. ಅರಣ್ಯ ಕಾಯ್ದೆಯಡಿ ಅವೈಜ್ಞಾನಿಕ ಷರತ್ತುಗಳನ್ನು ಕೈಬಿಡಬೇಕು ಎಂದರು. ಅಭಿವೃದ್ಧಿ ಮತ್ತೆ ಪ್ರಜಾಪ್ರಭುತ್ವದ ತಿರುಗಣಿ, ಕೋಮುವಾದ, ಜಾತಿವಾದದ ವಿರುದ್ಧವಾದಂಥ ಒಂದು ಪ್ರಮುಖ ಅಂಶದ ಬಗ್ಗೆ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ವಿ. ಅದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಭೂಮಿಯ ಪ್ರಶ್ನೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿ ಭೂಮಿಯನ್ನ ಮತ್ತೆ ಭೂಮಿಯನ್ನ ದೊಡ್ಡ ಪ್ರಮಾಣದಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ, ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ಒದಗಿಸಿಕೊಡ್ಬೇಕು. ಕೃಷಿಯನ್ನ ಕಂಪನಿ ಕೃಷಿಯಾಗಿ ಮಾರ್ಪಾಟು ಮಾಡಬೇಕು ಅನ್ನೋದರಲ್ಲಿ ಬಹಳ ಗಂಭೀರವಾದಂತಹ ಹೆಜ್ಜೆಯನ್ನ ಇಡ್ತಾ ಇದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟು ನಾವು ಚರ್ಚೆ ಮಾಡಿದ್ದೀವಿ. ಮುಖ್ಯವಾಗಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ವಿಚಾರಕ್ಕೆ ಸಂಬಂಧಪಟ್ಟು ನಮ್ಮ ಅಬ್ಜೆಕ್ಷನ್ ಏನು ಅಂತಂದ್ರೆ, ಈ ಕೃಷಿ ಭೂಮಿ ಮತ್ತು ಕೃಷಿ ಎರಡನ್ನೂ ನೀವು ದೊಡ್ಡ ಪ್ರಮಾಣದಲ್ಲಿ ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ವಹಿಸಿಕೊಟ್ಟು ಕಂಪನಿ ಕೃಷಿ ಮಾಡಿದ್ರೆ ಇವತ್ತು ಈ ದೇಶದಲ್ಲಿ, ರಾಜ್ಯದಲ್ಲಿ ಯಾವ ಸಮಸ್ಯೆಗಳಿರ್ತವೆ ಅವು ಮತ್ತಷ್ಟು ಉಲ್ಬಣಗೊಳ್ತವೆ ಅನ್ನೋದು ನಮ್ಮ ಅಬ್ಜೆಕ್ಷನ್. ಬಡತನ ಆಗಿರಲಿ, ಹಸಿವಿನ ಸಾವುಗಳಾಗಿರಲಿ, ಅದೇ ರೀತಿಯಲ್ಲಿ ಮಹಿಳೆಯರು ಮತ್ತು ದಲಿತರ ಮೇಲಿನ ದೌರ್ಜನ್ಯ ಆಗಲಿ, ಈ ಪ್ರಶ್ನೆಗಳ ಜೊತೆಗೆ ಈ ದೇಶ ಇವತ್ತು ಯಾವುದನ್ನು ಎದುರಿಸ್ತಾ ಇದೆ, ಬಿಕ್ಕಟ್ಟು, ಆರ್ಥಿಕ ಬಿಕ್ಕಟ್ಟು, ಅದಕ್ಕೂ ಕೂಡ ಇದು ಪರಿಹಾರ ಕೊಡೋದಿಲ್ಲ. ಅದರ ಬದಲಿಗೆ ಮತ್ತಷ್ಟು ಬಿಕ್ಕಟ್ಟನ್ನು ಆಳಗೊಳಿಸುತ್ತೆ ಈ ನಿಲುಮೆ. ದೇಶ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಅಂತೇಳಿ ಆಗ್ಬೇಕು ಅನ್ನೋದಾದ್ರೆ ಭೂಮಿಯ ಪ್ರಶ್ನೆ ಮೂಲ ಪ್ರಶ್ನೆ ಅನ್ನೋದನ್ನ ನಾವು ಒಪ್ಕೊಂಡಿದ್ವಿ. ಆದರೆ ಭೂಮಿಯ ಪ್ರಶ್ನೆ ಇವತ್ತು ಬಡ ರೈತರು, ಕೂಲಿಕಾರರು, ದಲಿತರು, ಮಹಿಳೆಯರ ಆಧಾರದಲ್ಲಿ ಇತ್ಯರ್ಥ ಆಗಬೇಕು ಅಂತ ನಾವು ಹೇಳ್ತೇವೆ. ಯಾರು ಬಡತನವನ್ನು ಅನುಭವಿಸ್ತಾ ಇದ್ದಾರೆ, ಯಾರು ಹಸಿವಿನ ಸಾವುಗಳಿಗೆ ತುತ್ತಾಗ್ತಾ ಇದ್ದಾರೆ, ಯಾರು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಆ ಜನಗಳಿಗೆ ಒಂದು ಸ್ವಾಮ್ಯ ಪ್ರಶ್ನೆಯನ್ನ ಕರ್ನಾಟಕದಲ್ಲಿ ಅದು ಈ ರೀತಿಯಲ್ಲಿ ಇತ್ಯರ್ಥ ಆಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಆ ಕಾರಣಕ್ಕೆ ಇವತ್ತು ಬಲವಂತದ ಭೂಸ್ವಾಧೀನ ನಡೀತಾ ಇದೆ. ಹಾಗೇನೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿ ದೊಡ್ಡ ದೊಡ್ಡ ಕಂಪನಿಗಳು ಸಾವಿರಾರು ಎಕರೆ ಜಮೀನು ಇಟ್ಕೊಳ್ಳೋದಕ್ಕೆ ಅವಕಾಶ ಏನು ಮಾಡಿಕೊಡ್ಲಾಗಿದೆ. ಈ ಸಂದರ್ಭದಲ್ಲಿ ಕೆಜಿ ವೀರೇಶ್, ಪ್ರಾಂತ ಕೃಷಿ ಕೂಲಿಕರ ಸಂಘದ ಅಧ್ಯಕ್ಷ ಕರಿಯಪ್ಪ ಅಚ್ಚೊಳ್ಳಿ, ನರಸಣ್ಣ ನಾಯಕ್ ಉಪಸ್ಥಿತರಿದ್ದರು. ರೈತರ ಬೇಡಿಕೆಗಳಿಗೆ ದೆಹಲಿಯಲ್ಲಿ ಹೋರಾಟ
ನಡೆಸುತ್ತಿದ್ದು ಲಿಖಿತ ಭರವಸೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಉಪವಾಸ ನಡೆಸುತ್ತಿದ್ದು ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಬೇಕೆಂದು ಒತ್ತಾಯಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ನಗರದ ಡಿಸಿ ಕಚೇರಿ ಎದುರು ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಕೃಷಿ ಸಚಿವರ ಪ್ರತಿಕೃತಿ ಧರಿಸಿ ಪ್ರತಿಭಟನೆ ನಡೆಸಿದರು. ಹಿರಿಯ ರೈತ ನಾಯಕ ಜಗಜೀತ್ ಸಿಂಗ್ ಪ್ರಾಣ ಉಳಿಸಲು ಕ್ರಮ ವಹಿಸಬೇಕು. ಕೂಡಲೇ ಸಂಯುಕ್ತ ಕಿಸಾನ್ ಮೋರ್ಚಾ ಎಸ್ಕೆಎಂ ನಾಯಕತ್ವದ ಜೊತೆ ಹಾಗೂ ದೆಹಲಿ ಗಡಿಗಳಲ್ಲಿ ಹೋರಾಟ ನಿರತರ ಜೊತೆ ಮಾತುಕತೆ ಆರಂಭಿಸಬೇಕು. ಎಲ್ಲ ರೈತರ ಕೃಷಿ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆ ಖಾತರಿ ನೀಡುವ ಕಾನೂನು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಎಲ್ಲ ರೈತರ ಎಲ್ಲ ರೀತಿಯ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು. ವಿದ್ಯುತ್ ಖಾಸಗೀಕರಣ ಮಾಡಬಾರದು. ವಿವಿಧ ಕಡೆ ನಡೆಯುತ್ತಿರುವ ಖಾಸಗೀಕರಣ ಹಾಗೂ ಪಂಪ್ ಸೆಟ್ ಮೀಟರೀಕರಣದ ಪ್ರಯತ್ನ ಕೂಡಲೇ ನಿಲ್ಲಿಸಬೇಕು. 60 ವರ್ಷ ದಾಟಿರುವ ಎಲ್ಲ ಕೃಷಿಕರಿಗೆ 5,000 ರೂಪಾಯಿಗಳ ಮಾಸಿಕ ಪಿಂಚಣಿ ನೀಡಬೇಕು ಎಂದು ಮನವಿ ಮಾಡಿದರು. ಐತಿಹಾಸಿಕ ದೆಹಲಿ ರೈತ ಹೋರಾಟ ಮುಂದಿಟ್ಟಿದ್ದ ಎಲ್ಲ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕು. ರೈತ ವಿರೋಧಿ ಕರಾಳ ಕೃಷಿ ಕಾಯ್ದೆಯ ತದ್ರೂಪಾಗಿರುವ ಕೃಷಿ ಮಾರುಕಟ್ಟೆ ರಾಷ್ಟ್ರೀಯ ಚೌಕಟ್ಟು ಧೋರಣೆ ವಾಪಸ್ಸು ಪಡೆಯಬೇಕೆಂದು ಆಗ್ರಹಿಸಿದರು. ಎಂಎಸ್ಪಿ ಜಾರಿಯಾಗಲಿ. ಕರ್ನಾಟಕ ಸಂಘಟನೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರೈತ ಕಿಸಾನಕ್ಕೆ ಜಯವಾಗಲಿ. ಎಂಎಸ್ಪಿ ಜಾರಿಯಾಗಲಿ. ಕಾಯ್ದೆ ತಿದ್ದುಪಡಿ ರದ್ದಾಗಲಿ. ಎಂಎಸ್ಪಿ ಜಾರಿಗೆ ಧಿಕ್ಕಾರ. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಹೋರಾಟಕ್ಕೆ ಜಯವಾಗಲಿ. ಎಂಎಸ್ಪಿ ಜಾರಿಯಾಗಲಿ. ಜಾರಿಯಾಗಲಿ. ತಿದ್ದುಪಡಿ ರದ್ದಾಗಲಿ. ಕಾಯ್ದೆ ತಿದ್ದುಪಡಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಹಿತ ಕಾಪಾಡ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ. ನಾರಾಯಣ ಅವರ ಅಮೌಂಟ್ ಸತ್ಯಾಗ್ರಹಕ್ಕೆ ಜಯವಾಗಲಿ. ಎಸ್ಕೆಎಂ ಜಿಂದಾಬಾದ್. ಎಸ್ಕೆಎಂ ಜಿಂದಾಬಾದ್. ಋಣಮುಕ್ತ ಕಾಯ್ದೆ ಜಾರಿಯಾಗಲಿ. ರೈತ ವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಹೋರಾಟ ಜಯವಾಗಲಿ. ದೇಶಾದ್ಯಂತ ನಡೆಯುವ ರೈತರ ಹೋರಾಟ ಜಯವಾಗಲಿ. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾರಿ ಪಾಟೀಲ್, ಯು ಬಸವರಾಜ್, ಸಂಯುಕ್ತ ಕಿಸಾನ್ ಹೋರಾಟ ಕರ್ನಾಟಕದ ಜಿಲ್ಲಾ ಸಂಚಾಲಕ ಕೆಜಿ ವೀರೇಶ್, ಕರಿಯಪ್ಪ ಅಚ್ಚೊಳ್ಳಿ, ಮಾರಪ್ಪ ಹರವಿ, ರಂಗನಾಥ್ ಮಾಸ್ತರ್, ಖಾಜಾ ಅಸ್ಲಂ, ಬಡೇಸಾಬ್ ಬಸಲಿಂಗಪ್ಪ, ಆಂಜನೇಯ ಕುರುಬದೊಡ್ಡಿ, ಇ ರಂಗನಾಥ್ ಕೊತ್ತದೊಡ್ಡಿ, ನರಸಣ್ಣ ನಾಯಕ್, ಶಿವಾರ್ಜುನ ನಾಯಕ್, ಹನುಮಂತ ಗುರಿಕಾರ, ಗೋವಿಂದ ದಾಸ್, ಡಿ ವೀರನ್ಗೌಡ, ಹನುಮಂತ ಸೇರಿದಂತೆ ಅನೇಕರು ಇದ್ದರು. ದರ್ವೇಶ್ ಗ್ರೂಪ್ನ ಬಹುಕೋಟಿ ಹಣದ ವಂಚನೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದ 12ನೇ ಆರೋಪಿಯನ್ನು ಭಾನುವಾರ ರಾತ್ರಿ ಬಂಧಿಸಿದ ಪೊಲೀಸರು ಸೋಮವಾರ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಪ್ರಕರಣದ 12ನೇ ಆರೋಪಿ ಅಸ್ಲಂ ದರ್ವೇಶ್ ಗ್ರೂಪ್ನ ಏಜೆಂಟ್ ಆಗಿದ್ದ ವಂಚನೆ ಪ್ರಕರಣ ದಾಖಲಾದ ಬಳಿಕ ತಲೆಮರೆಸಿಕೊಂಡಿದ್ದ, ರೈಲ್ವೆ ನಿಲ್ದಾಣದಿಂದ ಕಾರಿನಲ್ಲಿ ಓಡಾಡುತ್ತಿದ್ದ ಎಂಬ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ನಗರದಲ್ಲಿ ದರ್ವೇಶ್ ಗ್ರೂಪ್ ಕಂಪನಿಯವರು ಸಾರ್ವಜನಿಕರಿಗೆ ಅಧಿಕ ಲಾಭಾಂಶ ನೀಡುವುದಾಗಿ ನಂಬಿಸಿ ಜನರಿಂದ ಬಹುಕೋಟಿ ಹಣವನ್ನು ಹೂಡಿಕೆ ಮಾಡಿಸಿಕೊಂಡು ಹಣವನ್ನು ವಾಪಸ್ ನೀಡದೆ ಮೋಸ ಮಾಡಿರುವ ಬಗ್ಗೆ ಜುಲೈ 22ರಂದು ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ರಾಜ್ಯ ಸರ್ಕಾರವು ಸಿಐಡಿ ತನಿಖೆ ಕುರಿತು ವಹಿಸಿ ಪ್ರಕರಣದಲ್ಲಿ ಬಂಧಿತ ಆರೋಪಿತರಾದ ಬಬ್ಲು ಅಲಿಯಾಸ್ ಮೆಷನ್, ತಾಮೀರ್ ಅಲಿ, ಅಜರ್ ಪಾಷಾ, ಸೈಯದ್ ಮೌಸಿನ್, ಶೇಖ್ ಮುಜಾಮಿಲ್ ಹಾಗೂ ಮೊಹಮ್ಮದ್ ವಸೀಂ ಅಲಿಯಾಸ್ ಮೆಡಿಕಲ್ ವಸೀಂ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು. ಅಲ್ಲದೆ ತಲೆಮರೆಸಿಕೊಂಡು ಹಾಗೂ ಪ್ರಕರಣದ ಪ್ರಮುಖ ಆರೋಪಿತರಾದ ಮೊಹಮ್ಮದ್ ಹುಸೇನ್ ಶುಜಾ, ಸೈಯದ್ ವಸೀಂ ಹಾಗೂ ಸೈಯದ್ ಮಿಸ್ಕಿನ್ ಅವರು
ಸಹ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿತ್ತು. ನ್ಯಾಯಾಲಯವು ಆರೋಪಿತರು ಸಲ್ಲಿಸಿದ ಒಟ್ಟು 4 ಜಾಮೀನು ಅರ್ಜಿಗಳನ್ನು ಪರಿಶೀಲಿಸಿ ಆರೋಪಿತರ ಪರ ಮತ್ತು ಸರ್ಕಾರದ ಪರ ವಿಶೇಷ ಅಭಿಯೋಜಕರಾಗಿ ಮಸ್ಕಿ ನಾಗರಾಜ್ ಇವರನ್ನು ನಿಯೋಜಿಸಲಾಗಿತ್ತು. ನಾಗರಾಜ್ ಅವರಿಂದ ಸರ್ಕಾರದ ಪರವಾದ ಮಂಡಿಸಲಾಗಿತ್ತು. ಆರೋಪಿಗಳನ್ನು ಸಲ್ಲಿಸಿದ್ದ 4 ನಿರೀಕ್ಷಣಾ ಜಾಮೀನನ್ನು ನ್ಯಾಯಾಲಯ ತಿರಸ್ಕರಿಸಿತ್ತು. ಇದೀಗ ಪ್ರಕರಣದ ಆರೋಪಿಗಳು ಒಬ್ಬೊಬ್ಬರಾಗಿ ಸಿಗುತ್ತಿದ್ದು, ಪ್ರಮುಖ ಆರೋಪಿ ಮೊಹಮ್ಮದ್ ಶುಜಾ ಎಲ್ಲಿದ್ದಾನೆ, ಏನು ಮಾಡುತ್ತಿದ್ದಾನೆ ಎಂಬುದು ಇದುವರೆಗೂ ತಿಳಿದು ಬಂದಿಲ್ಲ. ಈಗ ಜಾಹೀರಾತು. ಹಾಲುಮತ ಸಾಂಸ್ಕೃತಿಕ ವೈಭವ 2020-25 ಜನವರಿ 12, 13 ಮತ್ತು 14ನೇ 2025. ಈ ಕಾರ್ಯಕ್ರಮವು ಜನವರಿ 12ರಂದು ಉದ್ಘಾಟನೆಯನ್ನು ನಗರಾಭಿವೃದ್ಧಿ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಬೈರತಿ ಸುರೇಶ್ ರವರು ನೆರವೇರಿಸುವವರು. ದಿನಾಂಕ 12/1/2025 ಭಾನುವಾರ ಮಧ್ಯಾಹ್ನ 2ರಿಂದ ಭಕ್ತ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಸ್ಥಳ ಮಾಸದೊಡ್ಡಿ ಗ್ರಾಮ, ತಾಲೂಕು, ಜಿಲ್ಲಾ ರಾಯಚೂರು. ಸರ್ವರಿಗೂ ಭಂಡಾರದ ಸ್ವಾಗತ ಕೋರುವವರು ಕೆ ನೀಲಕಂಠ ಬೇವಿನ್ ಕಲ್ಮಲ, ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಬೆಂಗಳೂರು. ನಗರದ ಚಂದ್ರಬಂಡ ರಸ್ತೆಗೆ ಹೊಂದಿಕೊಂಡಿರುವ ಹಳೆ ಆಶ್ರಯ ಕಾನೂನು ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ನಿವಾಸಿಗಳಿಂದ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿಗೆ ಪಾಲಿಕೆ ಕಚೇರಿ ಎದುರು ಸೋಮವಾರ ಮನವಿ ಪತ್ರ ಸಲ್ಲಿಸಲಾಯಿತು. ಚಂದ್ರಬಂಡ ರಸ್ತೆಗೆ ಹೊಂದಿಕೊಂಡಿರುವ ಹಳೆ ಆಶ್ರಯ ಕಾಲೋನಿ ಸರ್ವೆ ನಂಬರ್ 572, 573 ಹಾಗೂ 574ರಲ್ಲಿ 215 ಆಶ್ರಯ ಮನೆಗಳಿದ್ದು 299 ನಿವೇಶನಗಳು ಸೇರಿದಂತೆ ಒಟ್ಟು 600 ಕುಟುಂಬಗಳ 2500 ಜನರು ವಾಸಿಸುತ್ತಿದ್ದು, ಈ ನಿವಾಸಿಗಳಿಗೆ ಈವರೆಗೆ ನಿವೇಶನಗಳ ಹಕ್ಕುಪತ್ರಗಳನ್ನು ನೀಡಿಲ್ಲ. ಹಕ್ಕುಪತ್ರಗಳನ್ನು ಶ್ರೀಮಂತರಿಗೆ ಮಾತ್ರ ನೀಡಲಾಗಿದ್ದು, ನಿಜವಾಗಿ ಆಶ್ರಯ ಮನೆಗಳ ಅವಶ್ಯಕತೆ ಇರುವ ಬಡವರಿಗೆ ಹಕ್ಕುಪತ್ರಗಳನ್ನು ನೀಡಿಲ್ಲ ಎಂದು ದೂರಿದರು. ಇಲ್ಲಿನ ನಿವಾಸಿಗಳು ಮೊದಲಿನಿಂದಲೂ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಂಡು ವಿದ್ಯುತ್ ಶುಲ್ಕ ಪಾವತಿಸಿಕೊಂಡು ಬರುತ್ತಿದ್ದು, ಆದರೆ ಹಕ್ಕುಪತ್ರವಿಲ್ಲದೆ ಬದುಕು ನಡೆಸಲು ಸಂಕಷ್ಟ ಎದುರಾಗಿದ್ದು, ಕೂಡಲೇ ಹಳೆ ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಿ ಜೀವನ ಭದ್ರತೆಯನ್ನು ಒದಗಿಸಿಕೊಡುವಂತೆ ಮನವಿ ಮಾಡಲಾಯಿತು. ಸರ್ವೆ ಮಾಡೋದು ನೈಜ ಫಲಾನುಭವಿಗಳಿಗೆ ಆಧಾರ್ ಕಾರ್ಡ್ ಅದನ್ನು ಆಧಾರ್ ಕಾರ್ಡ್ ಈಗ ಆಧಾರ್ ಇಟ್ಕೊಟ್ಟು ಯಾರು ನೈಜ ಫಲಾನುಭವಿಗಳ ಅವ್ರು ನಮಗೆ ಸರ್ಕಾರ ಈಗ ಸದ್ಯ ಸರ ಅಲ್ಲಿ ಯಾರೋ ನಿರ್ಣಯಿಸಿದ್ದಾರೆ, ಅದನ್ನ ನೀವು ತಕ್ಷಣ ನಮ್ಮವ್ರನ್ನ ಕಳಿಸಿ ಅವ್ರ ಜಗನೇ ಅಲ್ಲ ಅದು, ನೀವು ಅಳತಿ ಮಾಡಿರಿ ಅಂತ ನಮ್ಮ ಮನವಿ. ಯಾರೋ ಬಂದು ಯಾರ್ದೋ ಒಕ್ಕಲೆಚ್ಚಿ ಅವ್ರು ಕಟ್ಕೊಂತಾರಂದರೆ ಅದನ್ನು ನೀವು ಪರಿಗಣಿಸ್ಬೇಕು. ನೀವು ಇಮಿಡಿಯೇಟ್ಲಿ ಯಾರನ್ನಾದ್ರೂ ನಮ್ಮವ್ರನ್ನ ಕಳಿಸಿರಿ, ಸರ್ವೆ ಮಾಡಿರಿ. ಇದೇ ಲೇಔಟ್ ಮ್ಯಾಪ್ ಇದೆ, ಅದು ಎಲ್ಲರಲ್ಲಿ ಲೇಔಟ್ ಮ್ಯಾಪ್ ಇಲ್ಲ ಅಂದರೆ ನಾವು ಅದು ಅಭ್ಯಂತರ ಇಲ್ಲ. ಲೇಔಟ್ ಮ್ಯಾಪ್ ಇದೆ, ಅದನ್ನ ಎಲ್ಲಿ ಬರ್ತಂತೆ, ಅದನ್ನ ನಂಬರ್ ಇದೆ, ಹಕ್ಕುಪತ್ರ ಇದೆ, ಅಲ್ಲಿ ತೋರಿಸೋದು ಬಿಟ್ಟು ಬೇರೆಯವ್ರಿಗೆ ಬಂದು ಕಿತ್ತಿಸಿದ್ರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಸರ್. ಶ್ಯಾಮ್ ಸರ್ ಸ್ವಲ್ಪ ಯಾರಿಗೆ ಬಡವರು ಇರುವಂಥ ಬಡವರು ಯಾರಿಗೆ ಇಲ್ಲ ಅವರು ಡೈಲಿ ಹಾವು ಚೋಳ ನೀರು ಲೈಟಿದ್ದಿಲ್ಲ, ಏನಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ಸುಮಾರು ಸಾವಿರಾರು ಜನ ವಾಸ ಮಾಡಿ ಅವರು 20 ವರ್ಷದಿಂದ ಇಲ್ಲಿ ವಾಸ ಮಾಡೋಕ್ಕಾಗುತ್ತೆ. ಇವತ್ತು ಏನಾಗ್ತದೆ, ಸರ್ಕಾರದಿಂದಲೇ ಸರ್ಕಾರದಿಂದ ಯಾರು ಅದರಲ್ಲಿ ಇರಬೇಕು, ಇದ್ದವರಿಗೆ ಮಾಡಬೇಕಂತ ಸರ್ಕಾರದ ಜೀವಗಳಿದ್ದಾವೆ. ಒಂದು ಕಡೆ ಸರ್ಕಾರದ ಜೀವಗಳು ನೈಜ ಫಲಾನುಭವಿ ಯಾರು ಮನೆ ವಾಸ ಮಾಡ್ತಾರೋ ಅವ್ರಿಗೆ ಇದು ಮಾಡಬೇಕಂತ ಒಂದು ಕಡೆ ಸರ್ಕಾರದ ಆದೇಶ. ಮತ್ತೆ ನಗರಸಭೆಯಲ್ಲಿ ಯಾರು ಅಲ್ಲಿ ಇರ್ತಾರೋ ಅವ್ರಿಗೆ ಖಾಲಿ ಮಾಡಿಸ್ಬಾರ್ದಂತ ನಗರಸಭೆಯಲ್ಲಿ ನಮ್ಮ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಒಂದು ರೆಗ್ಯುಲೇಷನ್ ಪಾಸ್ ಮಾಡಿದ್ದಾರೆ. ಅದಾಗಿಯೂ ಮತ್ತೆ ಈಗಿರುವಂಥ ಪೌರಾಯುಕ್ತರು ಅವರು ಏಕೆಕ್ದಮ್ ಬಂದು ಯಾವುದೋ ಎಲ್ಲಿದೋ ಪೇಪರ್ಗಳನ್ನು ತಂದು ಈ ಜಾಗ ಅಂತೇಳಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೆ ಏಕೆಕ್ದಮ್ ಡಿಸ್ಮೆಂಟೆಲ್ಲ ಆರ್ಡರ್ ಮಾಡ್ತಾರೆ. ಒಂದು ಶೆಡ್ಗಳಿಗೆ ಅಲ್ಲಿ ವಾಸ್ತವವಾಗಿ ಬಂದು ನೋಡಬೇಕು. ನಾವು ಸುಮಾರು ಬೇರೆ ಬ್ರೀಫ್ ಮಾಡಿದ್ವಿ ಕಮಿಷನರ್,
ನಿಮ್ಗೂ ಮಾತಾಡಿದ್ದೀನಿ ಸರ್, ಅದಲ್ಲ ಅವ್ರದ್ದು ಈ ಥರ ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ನೀವು ಸರ್ವೆ ಮಾಡಿ ಅವ್ರದ್ದು ಆದಂಥದ್ದಿದ್ರೆ ಪರಿಹಾರ ನಾವು ಕೂತ್ಕೊಂಡು ಪರಿಹಾರ ಮಾಡೋಣ ಅಂತಂದರೆ ನಮ್ಮ ನಗರಸಭೆಯಿಂದ ದೌರ್ಜನ್ಯ ಆಗ್ತಾಯಿದೆ ಸಾಮಾನ್ಯ ಜನರ ಮೇಲೆ. ಪೊಲೀಸರಿಟ್ಟು ಸಾಮಾನ್ಯರ ಮೇಲೆ ಒಂದು ಭಯದ ವಾತಾವರಣ ಹುಟ್ಟಿಸಿ ನಾವು ಹೇಳ್ತಾ ಇದ್ದೀವಿ ಸರ್ ಅದಲ್ಲ, ಅಲ್ಲಿ ಬರ್ತಾ ಇಲ್ಲ ಅವ್ರದ್ದು ಅಂತ ನಾವು ಹೇಳಿದಾಗೂ ಒಬ್ಬ ರೆಪ್ರೆಸೆಂಟೇಟಿವ್ ಹೇಳಿದಾಗೂ ಕನ್ಸಿಡರ್ ಮಾಡಲಾರ್ದೆ ಅವರು ಏಕಾಏಕಿ ಡೆಮೊಲೇಷನ್ ಮಾಡಿದಾಗ ಪೊಲೀಸರಿಟ್ಟು ಜನ ಎಲ್ಲಿಗೆ ಹೋಗ್ಬೇಕು. ಈ ಸಂದರ್ಭದಲ್ಲಿ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಬಿ ತಿಮ್ಮಾರೆಡ್ಡಿ, ನರಸಿಂಹಲು ಮಾಳಗಿರಿ, ಜಿ ಗೋವಿಂದ್ ನಾಯಕ್, ಕೆ ಬಸವರಾಜ್, ಮೋಹಿನುದ್ದೀನ್, ಮದೀನ್ ಸಾಬ್, ಸೋಹೆಲ್ ಸೇರಿದಂತೆ ಇತರರು ಇದ್ದರು. ನಗರದ ಶ್ರೀ ಮುಂಗಡಿ ಪ್ರಾಣದೇವರ ಸೇವಾ ಸಮಿತಿ ಹಾಗೂ ಯುವಕ ಮಂಡಳಿ ಕೋಟೆಗಳ ಸಹಯೋಗದಲ್ಲಿ ಜನವರಿ 15ರಿಂದ ಫೆಬ್ರವರಿ 12ರವರೆಗೆ 57ನೇ ವರ್ಷ ಶ್ರೀ ಗೋಪಾಲದಾಸರ ಶ್ರೀ ಪುರಂದರದಾಸರ ಪುಣ್ಯತಿಥಿ ಹಾಗೂ ಶ್ರೀಮನ್ ಮಧ್ವನಮಿ ಉತ್ಸವ ಮುಂಗಡಿ ಪ್ರಾಣದೇವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ ಎಂದು ಸೇವಾ ಸಮಿತಿ ಆನಂದಾಚಾರ್ಯ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 29 ದಿನಗಳ ಜ್ಞಾನ ಸತ್ರ ಕಾರ್ಯಕ್ರಮವನ್ನು ಜನವರಿ 15ರಂದು ಸಂಜೆ 6:30ಕ್ಕೆ ಮಂತ್ರಾಲಯ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎನ್ ವಾದಿರಾಜಾಚಾರ್ಯ ಉದ್ಘಾಟಿಸಲಿದ್ದಾರೆ. 15 ಮತ್ತು 16ರಂದು ಭಾಗವತೋಕ್ತ ಪ್ರಕೃತಿ ಪಾಠದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಜನವರಿ 17ರಿಂದ 19ರವರೆಗೆ ನದಿಗಳ ತಾರತಮ್ಯ ವಿಷಯವಾಗಿ ವೆಂಕಟ ನರಸಿಂಹಾಚಾರ್ ಕುಡೆಬಲ್ಲೂರ್ ಇವರು ಉಪನ್ಯಾಸ ನೀಡಲಿದ್ದಾರೆ. ಜನವರಿ 20ರಿಂದ 22ರವರೆಗೆ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ಶ್ರೀಪಾದಂಗಳವರಿಂದ ರಾಮಾಯಣ ಕುರಿತು ಉಪನ್ಯಾಸ ನಡೆಯಲಿದೆ. ಜನವರಿ 22ರಂದು ಶ್ರೀ ಗೋಪಾಲದಾಸರ ಪುಣ್ಯತಿಥಿ ಅಂಗವಾಗಿ ಸಮಗ್ರ ಹರಿಕಥಾಮೃತ ಸಾರ ಪಾರಾಯಣ ಮಹಿಳಾ ಭಜನಾ ಮಂಡಳಿಗಳಿಂದ ನಡೆಯಲಿದೆ. ಅಂದು ಬೆಳಿಗ್ಗೆ 7 ಗಂಟೆಗೆ ಶ್ರೀ ಗೋಪಾಲದಾಸರ ಭಾವಚಿತ್ರ ಮೆರವಣಿಗೆ ಕೋಟೆಯ ಬೀದಿಗಳಲ್ಲಿ ನಡೆಯಲಿದೆ. ನಂತರ ಬೆಳಿಗ್ಗೆ 8:30ಕ್ಕೆ ಧನ್ವಂತರಿ ಹೋಮ ಶ್ರೀ ಪಾದನ್ಗಳವರಿಂದ ಸಂಸ್ಥಾನ ಪೂಜೆ ಅನುಗ್ರಹ ಸಂದೇಶ ನಡೆಯಲಿದೆ. ಜನವರಿ 23ರಿಂದ 25ರವರೆಗೆ ಸಂಜೆ 7ರಿಂದ 8 ಗಂಟೆಯವರೆಗೆ ಪಂಡಿತ ವಾದಿರಾಜಾಚಾರ್ ಮಠದ ಇವರಿಂದ ಹರಿದಾಸರ ನಾಮಸ್ಮರಣೆಯ ಮಹತ್ವ ಕುರಿತು ಉಪನ್ಯಾಸ ನಡೆಯಲಿದೆ. ಜನವರಿ 26ರಿಂದ 27ರವರೆಗೆ ಸಂಜೆ ಪಂಡಿತ ಕೃಷ್ಣಾಚಾರ್ ರಾಯಚೂರು ಇವರಿಂದ ಮಹಾಭಾರತದಲ್ಲಿ ಅನುಶಾಸನ ಪರ್ವ ವಿಷಯದ ಮೇಲೆ ಉಪನ್ಯಾಸ ನಡೆಯಲಿದೆ. ಜನವರಿ 28ರಿಂದ 30ರವರೆಗೆ ಪುರಂದರದಾಸರ ಸಾಹಿತ್ಯ ಕುರಿತು ಪಂಡಿತ್ ಆನಂದ ಚಾಯಿ ಮಳಗಿ ಉಪನ್ಯಾಸ ನೀಡಲಿದ್ದಾರೆ. ಜನವರಿ 20ರಂದು ಪುರಂದರದಾಸರ ಪುಣ್ಯತಿಥಿ ಅಂಗವಾಗಿ ಬೆಳಿಗ್ಗೆ 7 ಗಂಟೆಗೆ ಶ್ರೀ ಗೋಪಾಲದಾಸರ ಭಾವಚಿತ್ರ ಮೆರವಣಿಗೆ, 9:30ಕ್ಕೆ ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀ ಪಾದನ್ಗಳವರಿಂದ ರಥೋತ್ಸವಕ್ಕೆ ಚಾಲನೆ, ಸಾಮೂಹಿಕ ಪಾದಪೂಜೆ, ಮುದ್ರಾಧಾರಣೆ, ಅನುಗ್ರಹ ಸಂದೇಶ, ಶ್ರೀಗಳಿಂದ ಅನುಗ್ರಹ ಸಂದೇಶ ನಡೆಯಲಿದೆ. ಪುರಂದರದಾಸರ ಕುರಿತಾಗಿ ಪಂಡಿತ ಆನಂದಾಚಾರ್ಯರಿಂದ ಉಪನ್ಯಾಸ ನಡೆಯಲಿದೆ. ಜನವರಿ 31ರಿಂದ ಫೆಬ್ರವರಿ 2ರವರೆಗೆ ಬಾಗಲಕೋಟೆಯ ಅನಂತ ಕುಲಕರ್ಣಿ ಇವರಿಂದ ದಾಸವಾಣಿ ನಡೆಯಲಿದೆ. ಫೆಬ್ರವರಿ 1ರಿಂದ ಫೆಬ್ರವರಿ 2ರವರೆಗೆ ಆಚಾರ್ಯ ಮಧ್ವರ ಚರಿತೆ ಕುರಿತಾಗಿ ಪಂಡಿತ ಶ್ರೀ ಹರಿ ಆಚಾರ್ ವಾಳ್ವೇಕರ್ ಹುಬ್ಬಳ್ಳಿ ಇವರಿಂದ ಪ್ರವಚನ ನಡೆಯಲಿದೆ. ಫೆಬ್ರವರಿ 3ರಿಂದ 4ರವರೆಗೆ ಸಂಜೆ ಗಜೇಂದ್ರ ಮೋಕ್ಷ ಮತ್ತು ಗುರು ಮಹಾತ್ಮೆ ವಿಷಯವಾಗಿ ಹರಿಣಿ ಪಗಾಡಲ್ ಕಾರ್ನೂಲ್ ಇವರಿಂದ ಪ್ರವಚನ ನಡೆಯಲಿದೆ. ಫೆಬ್ರವರಿ 5ರಂದು ಪೇಜಾವರ್ ಅಧೋಕ್ಷಜ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದನ್ಗವಳರಿಂದ ಅನುಗ್ರಹ ಸಂದೇಶ. ಫೆಬ್ರವರಿ 5 ಮತ್ತು 6ರಂದು ಆಚಾರ್ಯ ಮಧ್ವರ ಅವತಾರದ ಉದ್ದೇಶ ಕುರಿತು ಪಂಡಿತ ಶ್ರೀನಿಧಿ ಆಚಾರ್ಯ ಗಂಜಳ್ಳಿ ಇವರು ಪ್ರವಚನ ನೀಡಲಿದ್ದಾರೆ. ಅಂದು ಸಂಜೆ ಶ್ರೀ ಮಧ್ವಾಚಾರ್ಯರ ಭಾವಚಿತ್ರ ಗ್ರಂಥದ ಮೆರವಣಿಗೆ ವಿವಿಧ ಭಜನಾ ಮಂಡಳಿಗಳಿಂದ ನಡೆಯಲಿದೆ. ಜವಾಹರ ನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಮುಂಗಡಿ ಪ್ರಾಣದೇವರ ದೇವಸ್ಥಾನದವರೆಗೆ ಮೆರವಣಿಗೆ ಸಂಜೆ 5:30ಕ್ಕೆ ನಡೆಯಲಿದೆ. ಫೆಬ್ರವರಿ 6ರಂದು ಶ್ರೀ ಮಧ್ವನವಮಿ ಅಂಗವಾಗಿ ಬೆಳಿಗ್ಗೆ 7 ಗಂಟೆಗೆ ಭಾವಚಿತ್ರ ಮೆರವಣಿಗೆ, ಪವಮಾನ ಹೋಮ, ಶ್ರೀ ಪಾದಂಗವಳರಿಂದ ರಥೋತ್ಸವಕ್ಕೆ ಚಾಲನೆ, ಸಂಸ್ಥಾನ ಪೂಜೆ, ಶ್ರೀಗಳಿಂದ ಅನುಗ್ರಹ ಸಂದೇಶ, ತೀರ್ಥ ಪ್ರಸಾದ, ವರ ಶಾಪಗಳು ಹಾಗೂ ಪರಿಣಾಮಗಳ ವಿಷಯವಾಗಿ ಪಂಡಿತ ಗೋಪಾಲಾಚಾರ್ಯ ಸಿರವಾರ್ ಇವರಿಂದ ಪ್ರವಚನ ನಡೆಯಲಿದೆ. ಫೆಬ್ರವರಿ 10ರಿಂದ 12ರವರೆಗೆ
ಹರಿದಾಸರ ಕುರಿತು ಪಂಡಿತ ಗುರುರಾಜದಾಸ ಬೆಂಗಳೂರು ಇವರಿಂದ ಪ್ರವಚನ ನಡೆಯಲಿದೆ. ಭಕ್ತಾದಿಗಳು 29 ದಿನ ನಿತ್ಯ ನಡೆಯುವ ಪ್ರವಚಾರ ಶ್ರೀಗಳ ಆಶೀರ್ವಚನದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮುಂಗ್ಲಿ ಮುಖ್ಯಪ್ರಧಾನ ಸೇವಾ ಸಮಿತಿ ಹಾಗೂ ಸಮಸ್ತ ಯುವಕ ಮಂಡಳಿ ಕೋಟೆ ರಾಯಚೂರು ವತಿಯಿಂದ 57ನೇ ವರ್ಷದ ಗೋಪಾಲದಾಸರ ಹಾಗೂ ಪುರಂದರದಾಸರ ಪುಣ್ಯತಿಥಿ ಹಾಗೂ ಶ್ರೀಮನ್ ಮಧ್ವಾಚಾರ್ಯರ ನವಮಿ ಇದರ ಉತ್ಸವದ ಅಂಗವಾಗಿ ನಾವಿಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸೇರಿದ್ದೇವೆ. 57ನೇ ವರ್ಷದ ಈ ಬೃಹತ್ ಜ್ಞಾನಸತ್ರ 57ನೇ ವರ್ಷದ ಇದು 29 ದಿನಗಳ ಕಾಲ ನಡೆಯುವಂತಹ ಮಹಾನ್ ಜ್ಞಾನಸತ್ರ. ಇದು 15ನೇ ತಾರೀಕು 15/1/2025ರಿಂದ 12/2/2025ವರೆಗೆ 29 ದಿನಗಳ ಕಾಲ ಈ ರಾಯಚೂರಿನ ಕೋಟೆಯಲ್ಲಿರುವ ಮುಂಗ್ಲಿ ಮುಖ್ಯಪ್ರಾಣದೇವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನ ಮಠಾಧೀಶರು ಹಾಗೂ ಪ್ರಖ್ಯಾತ ಪಂಡಿತರು ಹಾಗೂ ಖ್ಯಾತ ಗಾಯಕರುಗಳಿಂದ ದಾಸವಾಣಿ ಕಾರ್ಯಕ್ರಮ ಇತ್ಯಾದಿಗಳು ನಡೀತಾ ಇರ್ತದೆ. ಪ್ರಾರಂಭದಲ್ಲಿ 15ನೇ ತಾರೀಕು ಸಂಜೆ 6:30 ಮಂತ್ರಾಲಯದ ಗುರುಸ್ವಾಮಿ ವಿದ್ಯಾಪೀಠದ ನಿವೃತ್ತ ಪ್ರಾಂಶುಪಾಲರಾದ ಪಂಡಿತರಾದ ವಾದಿರಾಜಾಚಾರ್ಯವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಅವರಿಂದಲೇ 15-16 2 ದಿನಗಳ ಕಾಲ ಈ ಭಾಗವತೋಕ್ತ ಪ್ರಕೃತಿ ವಿಷಯದ ಬಗ್ಗೆ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. 17-19ನೇ ತಾರೀಕು ಪಂಡಿತರಾದ ವೆಂಕಟ ನರಸಿಂಹಾಚಾರ್ಯ ಗುಡಿಗಲ್ಲೂರು ಇವರಿಂದ ಸ್ಮರಣೆಯ ಮಹತ್ವದ ಬಗ್ಗೆ ಉಪನ್ಯಾಸವನ್ನು ನೀಡುತ್ತಾ ಇದ್ದಾರೆ. 26-27 ಈ 2 ದಿನಗಳಲ್ಲಿ ಶಿವಮೊಗ್ಗದ ಪಂಡಿತ ಕೃಷ್ಣಾಚಾರ್ಯರು ರಾಯಚೂರು ಇವರು ಮಹಾಭಾರತದಲ್ಲಿ ಅನುಶಾಸನ ಪರ್ವ ಈ ವಿಷಯದ ಬಗ್ಗೆ ಉಪನ್ಯಾಸ ನೀಡ್ತಾ ಇದ್ದಾರೆ. 28 ಮತ್ತು 30ನೇ ದಿನ 2 ದಿನಗಳಲ್ಲಿ ಪಂಡಿತರಾದ ಆನಂದಾಚಾರ್ಯ ಮಳಿಗೆ ಬೆಂಗಳೂರು ಇವರು ಪುರಂದರದಾಸರ ಸಾಹಿತ್ಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ದಿನಾಂಕ 29ರಂದು ಪುರಂದರದಾಸರ ಆರಾಧನೆಯ ನಿಮಿತ್ತ ಅವತ್ತಿನ ದಿನ ಕೋಟೆಯ ಮುಖ್ಯ ಬೀದಿಗಳಲ್ಲಿ ಬೆಳಗ್ಗೆ 7 ಗಂಟೆಗೆ ಅವರ ಭಾವಚಿತ್ರದ ಮೆರವಣಿಗೆ ಇರ್ತದೆ. ಇನ್ನು 9ವರೆಗೆ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆಗಮಿಸಿ ಆ ಪುರಂದರದಾಸರ ಆರಾಧನೆ ನಿಮಿತ್ತ ರಥೋತ್ಸವಕ್ಕೆ ಚಾಲನೆ ನೀಡಿ ಭಕ್ತರಿಗೆ ಸಾಮೂಹಿಕ ಪಾದಪೂಜೆ ಮತ್ತು ಉದ್ಧಾರಣೆಯನ್ನು ಮಾಡಿ ಮತ್ತು ಅವರ ಅನುಗ್ರಹ ಸಂದೇಶ ಮತ್ತು ಸಂಸ್ಥಾನ ಪೂಜೆ ಶ್ರೀಗಳವರಿಂದ ನಡೀತದೆ. ಅದಾದ ಮೇಲೆ ಪುರಂದರದಾಸರ ವಿಷಯ ಕುರಿತಾಗಿ ಆನಂದಾಚಾರ್ಯ ರಾಯಚೂರಿವರಿಂದ ಉಪನ್ಯಾಸ. ದಿನಾಂಕ 31ರಂದು ನಾಡಿನ ಪ್ರಖ್ಯಾತ ಗಾಯಕರಾದ ಅನಂತ ಕುಲಕರ್ಣಿ. ಈ ಸಂದರ್ಭದಲ್ಲಿ ಶ್ರೀಕಾಂತಾಚಾರ್ಯ, ಜಯಕುಮಾರ್, ರಾಮಾಚಾರ್ಯ, ಶ್ರೀಹರಿ, ಅನಿಲ್ ಕುಮಾರ್ ಇದ್ದರು. ನಗರಕ್ಕೆ ಹೂ ಮಾರಲು ಬರುವ ಆಂಧ್ರ ಪ್ರದೇಶದ ಹೂ ಮಾರಾಟಗಾರರನ್ನು ನಗರದ ಮಾರುಕಟ್ಟೆಗೆ ಪ್ರವೇಶ ನೀಡದಂತೆ ಒತ್ತಾಯಿಸಿ ಜಿಲ್ಲಾ ಮತ್ತು ನಗರದ ಹೂ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಜಂಟಿಯಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಚೇರಿಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹಿಂದಿನಿಂದಲೂ ನಗರದಲ್ಲಿ ಹೂವಿನ ಮಾರಾಟ ಮಾಡುತ್ತಾ ಉಪಜೀವನ ನಡೆಸಿಕೊಂಡು ಬಂದಿದ್ದು ಕುಟುಂಬವೆಲ್ಲ ಹೂವಿನ ವ್ಯಾಪಾರದ ಮೇಲೆಯೇ ಅವಲಂಬಿತವಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿಯೂ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟಕರವಾಗಿದೆ. ಇದೀಗ ಆಂಧ್ರ ಪ್ರದೇಶದಿಂದ ರೈಲುಗಳ ಮೂಲಕ ಹೂವಿನ ವ್ಯಾಪಾರಿಗಳು ಆಗಮಿಸಿ ನಗರದ ಗಲ್ಲಿಗಳಲ್ಲಿ ಹೂವು ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಇನ್ನಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಆಂಧ್ರದಿಂದ ನಗರಕ್ಕೆ ಆಗಮಿಸಿ ಹೂವು ಮಾರಾಟ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಗರಕ್ಕೆ ಪ್ರವೇಶಿಸದಂತೆ ಕ್ರಮಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎನ್ ಶರಣಪ್ಪ ಅಸ್ಕಿಹಾಳ್, ಎನ್ ಡಿ ಮಾಸೂಮ್, ತಾಯಣ್ಣ, ಸೈಯದ್ ಬಶೀರ್, ಜೆ ನಲ್ಲಾರೆಡ್ಡಿ, ರೇವಣ್ಣ, ಶೇಖ್ ಮೆಹಬೂಬ್, ಸೈಯದ್ ಬಶೀರ್, ಸಲಾಂ, ಜಲಾಲ್, ಆಂಜನೇಯ, ಅನ್ವರ್ ಸೇರಿದಂತೆ ಇತರರು ಇದ್ದರು. ಲಿಂಗಸುಗೂರು ತಾಲೂಕಿನ ಮುದಗರ ಗ್ರಾಮದ ಪರಿಶಿಷ್ಟ ಜಾತಿ ದಕ್ಕಲಿಗ ಸಮಾಜದವರಿಗೆ ಉಚಿತ ನಿವೇಶನ ಮತ್ತು ಉಚಿತ ವಸತಿ ಸೌಕರ್ಯ ಒದಗಿಸುವಂತೆ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಚೇರಿಯ ಅಧಿಕಾರಿಗೆ ಸೋಮವಾರ ಮನವಿ ಪತ್ರ ಸಲ್ಲಿಸಲಾಯಿತು. ಪರಿಶಿಷ್ಟ ಜಾತಿ, ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ,
ಸಮುದಾಯಗಳಲ್ಲಿರುವ ದಕ್ಕಲಿಗ, ದಕ್ಕಲ, ದೊಕ್ಕಲವಾರ್ ಎಂದು ಕರೆಯಲ್ಪಡುವ ಸಮುದಾಯದವರು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕು ಮುದಗಲ್ ಗ್ರಾಮದಲ್ಲಿ ಕೇವಲ 60 ಕುಟುಂಬಗಳಿದ್ದು ಗುಡಿಸಲು, ಗುಡಾರ, ಟೆಂಟುಗಳಲ್ಲಿ ವಾಸ ಮಾಡುತ್ತಿದ್ದು, ವಾಸ ಮಾಡುವ ಜಾಗದ ಮಾಲೀಕರು ಜಾಗ ಖಾಲಿ ಮಾಡುವಂತೆ ಹೇಳಿದಾಗ ಸಂಸಾರವನ್ನು ಕಟ್ಟಿಕೊಂಡು ಬೇರೊಂದು ಜಾಗಕ್ಕೆ ಹೋಗುವ ದುಸ್ಥಿತಿ ಎದುರಾಗಿದ್ದು ಜೀವನ ನಡೆಸಲು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು. ಇಲ್ಲಿ ವಾಸಿಸುವ ಜನರು ಭಿಕ್ಷಾಟನೆ, ವಲಸೆ ಕಾರ್ಮಿಕರು, ಚರ್ಮಗಾರಿಕೆ, ಚಿಂದಿ ಆಯುವ ಮತ್ತು ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಭಿಕ್ಷಾಟನೆ ಮಾಡುತ್ತಿದ್ದಾರೆ. ಊರಾಚೆ ಗುಡಿಸಲುಗಳನ್ನು ಹಾಕಿಕೊಂಡು ಹೀನಾಯ ಸ್ಥಿತಿಯಲ್ಲಿ ಬದುಕನ್ನು ನಡೆಸುತ್ತಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಮುದಗಲ್ ಗ್ರಾಮ ವ್ಯಾಪ್ತಿಯ ಗೈರಾಣಿ, ಸರ್ಕಾರಿ, ಪೋರಂ ಪೋಕ್ ಸೇರಿದಂತೆ ಇತರೆ ಸರ್ಕಾರಿ ಜಮೀನಿನ 2 ಎಕರೆ ಜಾಗವನ್ನು ಮೀಸಲಿಟ್ಟು ಉಚಿತ ನಿವೇಶನ ಹಕ್ಕುಪತ್ರ ಮತ್ತು ಉಚಿತ ವಸತಿ ಒದಗಿಸಿ ಶಾಶ್ವತ ನೆಲೆ ವಿಳಾಸ ಕಲ್ಪಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಭೀಮರಾಯ, ಸಹ ಕಾರ್ಯದರ್ಶಿ ವಿನೋದ್ ರಾಜ್, ಸುರೇಶ್ ಕಟ್ಟಿಮನಿ, ಶ್ರೀನಿವಾಸ್ SR, ರಂಗಮುನಿದಾಸ್ ಸೇರಿದಂತೆ ಇತರರು ಇದ್ದರು. ನಗರದ ಆಶಾಪುರ್ ರಸ್ತೆಯಲ್ಲಿರುವ ಔಷಧಿ ನಿಯಂತ್ರಣ ಕಚೇರಿಯಲ್ಲಿ ಬೆಂಕಿ ಹತ್ತಿರುವ ಘಟನೆ ನಡೆದಿದ್ದು, ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ನಂದಿಸುವ ಕೆಲಸ ಮಾಡಿದೆ. ಆಕಸ್ಮಿಕವಾಗಿ ಬೆಂಕಿಯಿಂದ ದಾಖಲೆಗಳು ಸುಟ್ಟು ಹೋಗಿವೆ ಎಂದು ಹೇಳಲಾಗಿದೆ. ಸುಟ್ಟು ಹೋಗಿರುವ ದಾಖಲೆಗಳ ಮಾಹಿತಿ ಲಭ್ಯವಾಗಿಲ್ಲ. ಕಚೇರಿಯಲ್ಲಿ ದಟ್ಟ ಹೊಗೆ ಆವರಿಸಿದ್ದು ಸಿಬ್ಬಂದಿಗಳು ಮಾಹಿತಿ ದೊರೆಯದೆ ಹೋಗಿದೆ ಎಂದು ಹೇಳಲಾಗಿದೆ. ಇನ್ನು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಏನೇನಿದೆ ಸರ್ ಒಳಗೆ? ಫೈಲ್ಸ್, ಕಂಪ್ಯೂಟರ್, ರೆಕಾರ್ಡ್ ಸರ್, ಗೌರ್ಮೆಂಟ್ ರೆಕಾರ್ಡ್. ಏನು ಔಷಧಿ ಬರೀ ಔಷಧಿನೂ ಜಪ್ತು ಮಾಡಿ ಔಷಧಿ ಇರ್ತದೆ ರೀ. ಸುಟ್ಟದ ಇಲ್ಲ, ನಮಗೆ ಮಾಹಿತಿ ಇಲ್ಲ. ಒಳಗೆ ಹೋಗಿ ಚೆಕ್ ಮಾಡ್ಬೇಕು. ನಾವು ಇದ್ರ ಸಲುವಾಗಿ ಸರ್ ಮಾಯರ್ನವ್ರು ಹೋಗ್ಬೇಡ. ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಭ್ರಷ್ಟ ಡಾಟಾ ಎಂಟ್ರಿ ಆಪರೇಟರ್ಗಳಾದ ಈರೇಶ್ ಜೆ, ಉದಯ್ ಕುಮಾರ್ ಜೆ, ಸಿಟಿ ಲಕ್ಷ್ಮಣ್ ಇವರನ್ನು ವಜಾಗೊಳಿಸಬೇಕೆಂದು ಪ್ರಗತಿಪರ ಕನ್ನಡಿಗರ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ಈರೇಶ್ ಜೆ, ಉದಯ್ ಕುಮಾರ್ ಜೆ, ಸಿಟಿ ಲಕ್ಷ್ಮಣ್ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ತಕ್ಷಣವೇ ಇವರನ್ನು ಕೆಲಸದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. 371 ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪಡಿತರ ಚೀಟಿ, ಪಹಣಿ ಪತ್ರಿಕೆ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ಸೇರಿದಂತೆ ಇನ್ನಿತರ ಸರ್ಕಾರದ ಸೌಲಭ್ಯಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಡ ಜನರಿಂದ, ಅಂಗವಿಕಲರು, ವಿಧವೆಯರು ಮತ್ತು ವಿದ್ಯಾರ್ಥಿಗಳಿಂದ 500 ರಿಂದ 2000 ಲಂಚ ಪಡೆದು ಅರ್ಜಿಯನ್ನು ಸಲ್ಲಿಸುತ್ತಾರೆ ಎಂದು ದೂರಿದರು. ಇವರು ನಿತ್ಯ ವಸೂಲಿ ಮಾಡುತ್ತಿದ್ದು ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ತಲುಪಿಸದೆ ಅವರಿಂದ ಹಣವನ್ನು ದೋಚುತ್ತಿದ್ದಾರೆ ಎಂದು ಆಪಾದಿಸಿದರು. ಹಣ ಕೊಟ್ಟವರ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುತ್ತಿದ್ದಾರೆ. ಶ್ರೀಮಂತರು ಬಿಪಿಎಲ್ಗೆ ಅರ್ಹರಿಲ್ಲದಿದ್ದರೂ ಅವರಿಂದ ಹಣ ಪಡೆದು ಬಿಪಿಎಲ್ ಕಾರ್ಡ್ ಮಾಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳ ಸೇವೆ ನೀಡಲು ಆದೇಶ ನೀಡಿರುವ ಮುನೀಶ್ ಮ್ಯಾನ್ ಪವರ್ ಏಜೆನ್ಸಿ ಕಲಬುರಗಿ ಇವರ ಏಜೆನ್ಸಿಯನ್ನು ರದ್ದುಪಡಿಸಬೇಕು. 3 ಜನ ಭ್ರಷ್ಟ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ಕೆಲಸದಿಂದ ವಜಾ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಸ್ ಈರೇಶ್, ಕಾರ್ಯದರ್ಶಿ ತಿಮ್ಮಪ್ಪ ಇದ್ದರು. ಅಟಲ್ಜಿ ಜನಸೇವಾ ಕೇಂದ್ರ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ 3 ಜನ ಈರೇಶ್, ಉದಯ್ ಕುಮಾರ್, ಸಿಟಿ ಲಕ್ಷ್ಮಣ ಭ್ರಷ್ಟಾಚಾರ ತಕ್ಷಣದಿಂದಲೇ ಕೆಲಸದಿಂದ ವಜಾಗೊಳಿಸಬೇಕು. ಯಾಕಂದರೆ ಇವರು 371 ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಪಡಿತರ ಚೀಟಿ, ಪಹಣಿ ಪತ್ರಿಕೆ, ವಿದ್ಯಾರ್ಥಿ ವೇತನ, ಉದ್ಯೋಗ ವೇತನ, ಅಂಗವಿಕಲ ವೇತನ,
ಇದರಿಂದ ಇನ್ನಿತರ ಸರ್ಕಾರ ಸೌಲಭ್ಯಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಡಜನರಿಂದ ಅಂಗವಿಕಲರ ವಿದ್ಯಾರ್ಥಿಗಳಿಂದ 500 ರೂಪಾಯಿಯಿಂದ 2,000 ರೂಪಾಯಿ ಲಂಚ ಪಡೆದು ಅರ್ಜಿಯನ್ನು ಸಲ್ಲಿಸುತ್ತಾರೆ. ಇವುಗಳ ಅದೇ ರೀತಿಯಾಗಿ ವಸೂಲು ಮಾಡುವ ಬಡವರಿಗೆ ಮುಚ್ಚಿಕೊಂಡು ಅದರಿಂದ ಶ್ರೀಮಂತರಿಗೆ ಅದರಿಂದ ಹಣ ಪಡೆದು ಬಿಪಿಎಲ್ ಕಾರ್ಡ್ ಮಾಡಿಸಿದ್ದು P71 ಮಾಡಿಸಿಕೊಳ್ಳುವುದು, ಜಾತಿ ಮತ್ತು ಆದಾಯ ಪತ್ರ ಮಾಡಿಸಿಕೊಳ್ಳುವುದು ಮಾಡ್ತಾರೆ. ಹೀಗೆ ಲಂಚ ಪಡೆದುಕೊಂಡ CT ಲಕ್ಷ್ಮಣ ಎಂಬವರು 2 ಅಂತಸ್ತು ಮನೆ ಕಟ್ಟಿಕೊಂಡು 4 ಫ್ಲಾಟ್ಗಳನ್ನು ಖರೀದಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೋವುಗಳ ಕೆಚ್ಚಲು ಕತ್ತರಿಸುವ ಘಟನೆಗೆ ಕಾಂಗ್ರೆಸ್ ನಡೆಯೇ ಕಾರಣ, ಪ್ರಾಣಿ ಹಿಂಸೆ ತಡೆಯಲು ಹಿಂದೇಟು, KS ಈಶ್ವರಪ್ಪ. ಸರ್ಕಾರಗಳಿಂದ ಕಂಪನಿ ಕೃಷಿಗೆ ರೈತರ ಭೂಮಿ ಪಡೆಯುವ ಹುನ್ನಾರ, ಫೆಬ್ರವರಿ 10ರಿಂದ ಅನಿರ್ದಿಷ್ಟ ಧರಣಿ, ಯು ಬಸವರಾಜ್. ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ರೂಪಿಸುವಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ, ಸಂಯುಕ್ತ ಹೋರಾಟ ಪ್ರತಿಭಟನೆ. ದರ್ವೇಶ್ ಕಂಪನಿ ವಂಚನೆ ಪ್ರಕರಣ 12 ಆರೋಪಿ ಬಂಧನ, ಕೋರ್ಟಿಗೆ ಹಾಜರ. ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಒತ್ತಾಯಿಸಿ ಪ್ರತಿಭಟನೆ. ಜನವರಿ 15ರಿಂದ ಮುಂಗಡಿ ಪ್ರಾಣದೇವರ ದೇವಸ್ಥಾನದಲ್ಲಿ 29 ದಿನಗಳ ಜ್ಞಾನ ಸತ್ರ, ಆನಂದಾಚಾರ್ಯ. ನೆರೆ ರಾಜ್ಯಗಳಿಂದ ಹೂ ಮಾರಾಟ ನಿರ್ಬಂಧಿಸಲು ಒತ್ತಾಯಿಸಿ ಹೂ ಮಾರಾಟಗಾರರ ಸಂಘದಿಂದ ಮನವಿ. ಮುದಗಲ್ನಲ್ಲಿ ಬುಡಕಟ್ಟು ಸಮುದಾಯಕ್ಕೆ ನಿವೇಶನ, ವಸತಿ ನೀಡಲು ಆಗ್ರಹಿಸಿ ಬುಡಕಟ್ಟು ಮಹಾಸಭಾದಿಂದ ಮನವಿ. ಔಷಧಿ ನಿಯಂತ್ರಕರ ಕಚೇರಿಗೆ ಬೆಂಕಿ, ದಾಖಲೆಗಳು ನಾಶವಾದ ಶಂಕೆ. ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಕೆಲಸ ಮಾಡುವ ಡಾಟಾ ಎಂಟ್ರಿ ಆಪರೇಟರ್ಗಳ ವಜಾಕ್ಕೆ ಒತ್ತಾಯ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.